ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನಬಿಂದು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇಂಗ್ಲಿಷ್ ಗ್ರಾಮರ್ನಲ್ಲಿ ಬರುವಂತಹ ಪಾರ್ಟ್ ಆಫ್ ಸ್ಪೀಚ್ನಲ್ಲಿ ಬರುವಂತಹ ಪ್ರಿಪೋಸಿಷನ್ಸ್ ಅಂದರೆ ಉಪಸರ್ಗಗಳು ಅಥವಾ ಪೂರ್ವ ಪ್ರತ್ಯಯಗಳ ಬಗ್ಗೆ ಸಂಪೂರ್ಣವಾಗಿ ಅವುಗಳ ಒಂದು ವಿಧಗಳನ್ನು ಉದಾಹರಣೆಗಳ ಸಮೇತವಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾದರೆ ಪ್ರಿಪೋಸಿಷನ್ ಅಂದರೆ ಏನಂದರೆ, ಎ ಪ್ರಿಪೋಸಿಷನ್ ಈಸ್ ಎ ವರ್ಡ್ ಪ್ಲೇಸ್ಡ್ ಬಿಫೋರ್ ಎ ನೌನ್ ಆರ್ ಪ್ರೊನೌನ್ ಟು ಶೋ ಪ್ಲೇಸ್, ಟೈಮ್, ಡೈರೆಕ್ಷನ್ ಆರ್ ಎ ರಿಲೇಷನ್ಶಿಪ್. ಅಂದರೆ ನಾಮಪದ ಮತ್ತು ಸರ್ವನಾಮಗಳ ಮುಂದೆ ಬಂದು ಒಂದು ಸ್ಥಳ ಅಥವಾ ದಿಕ್ಕು ಅಥವಾ ಸಮಯ ಸಂಬಂಧವನ್ನು ಸೂಚಿಸುವಂಥ ಒಂದು ಪದಗಳಿಗೆ ನಾವು ಏನಂತ ಕರಿತೀವಿ, ಪ್ರಿಪೋಸಿಷನ್ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಎಕ್ಸಾಂಪಲ್ಸ್ ನೋಡೋದಾದರೆ, ಐ ಬುಕ್ ಈಸ್ ಆನ್ ದಿ ಟೇಬಲ್, ದ ಕ್ಯಾಟ್ ಈಸ್ ಅಂಡರ್ ದಿ ಚೇರ್, ಐ ಗೋ ಟು ಸ್ಕೂಲ್, ಶಿ ಈಸ್ ದ ರೂಮ್. ಓಕೆ, ಇಲ್ಲಿ ಆನು, ಅಂಡರು, ಟು, ಇನ್ ಇವುಗಳಿಗೆ ಪ್ರಿಪೋಸಿಷನ್ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಜೊತೆಗೆ ಇನ್ನು, ಅಟ್ಟು, ಆನು, ಟು, ಫಾರು, ಆಫು, ಫ್ರಮ್ಮು, ಅಪ್ಪು, ಆಫ್ಟರು, ಓವರು, ಅಂಡರು, ವಿತ್ತು, ಟಿಲ್ ಇವೆಲ್ಲ ಪ್ರಿಪೋಸಿಷನ್ಸ್. ನೆಕ್ಸ್ಟ್ ಟೈಪ್ಸ್ ಆಫ್ ಪ್ರಿಪೋಸಿಷನ್ ಬಗ್ಗೆ ನೋಡೋದಾದರೆ, ಒಂದನೇದು ಸಿಂಪಲ್ ಪ್ರಿಪೋಸಿಷನ್ ಆರ್ ಸಿಂಗ್ಯುಲರ್ ಪ್ರಿಪೋಸಿಷನ್ ಅಂತ ಕರಿತೀವಿ. ಇದರಲ್ಲಿ ಕನ್ಸಿಸ್ಟ್ ಆಫ್ ಒನ್ ವರ್ಡ್ ಇರುತ್ತೆ. ಇನ್ನು, ಆನು, ಅಟ್ಟು, ಇನ್, ಆಫು, ಅಬವು, ಬಿಲೋ, ಟಿಲ್ಲು, ಫಾರು, ವಿತ್ತು. ಓಕೆ, ಇವುಗಳು ಸಿಂಗಲ್ ವರ್ಡ್ ಆಗಿರ್ತವೆ. ಇನ್ನು ಕಂಪೌಂಡ್ ಪ್ರಿಪೋಸಿಷನ್ ಅಂದರೆ ದ ಪ್ರಿಪೋಸಿಷನ್ ಕನ್ಸಿಸ್ಟ್ ಆಫ್ ದಿ ಮೋರ್ ದ್ಯಾನ್ ಒನ್ ವರ್ಡ್ಗಿನ ಹೆಚ್ಚಾಗಿರ್ತವೆ. ಎಕ್ಸಾಂಪಲ್ ಅಬವ್, ಅಕ್ರಾಸ್, ಅಲಾಂಗ್, ಓಕೆ, ಅರೌಂಡ್, ಬಿಫೋರ್, ಬಿಹೈಂಡ್, ಎಕ್ಸೆಟ್ರಾ. ನೆಕ್ಸ್ಟ್ ಬರುವಂಥದ್ದು ಫೇಸ್ ಪ್ರಿಪೋಸಿಷನ್ನ ನಾವು ಕಂಪೌಂಡ್ ಪ್ರಿಪೋಸಿಷನ್ ಅಂತಂದು ಹೇಳ್ಬಿಟ್ಟು ಕೂಡ ಕರಿತೀವಿ. ಕಂಪೌಂಡ್ ಪ್ರಿಪೋಸಿಷನ್ ಅಂತಂದು ಹೇಳಿದರೆ ಈ ಪ್ರಿಪೋಸಿಷನ್ ಕನ್ಸಿಸ್ಟ್ ಆಫ್ ಎ 2 or more ವರ್ಡ್ಸ್, ಅಂದರೆ ಎರಡಕ್ಕಿಂತ ಹೆಚ್ಚಾಗಿರುವಂಥ ಒಂದು ವರ್ಡ್ಗಳು ಇದರಲ್ಲಿರ್ತವೆ. ಎಕ್ಸಾಂಪಲ್ ಅಲಾಂಗ್ ವಿತ್, ಬೈ ಮೀನ್ಸ್ ಆಫ್, ಅಕಾರ್ಡಿಂಗ್ ಟು, ಇನ್ ಕೇಸ್ ಆಫ್, ಇನ್ ಫ್ರಂಟ್ ಆಫ್, ಓಕೆ, ಆನ್ ಬಿಲೀಫ್ ಆಫ್, ಅಕಾರ್ಡಿಂಗ್ ಟು, ಎಕ್ಸೆಟ್ರಾ. ಈ ರೀತಿಯಾಗಿ ನೆಕ್ಸ್ಟು ಪ್ರಿಪೋಸಿಷನ್ನಲ್ಲಿ ಅನೇಕ ವಿಧಗಳನ್ನು ನಾವು ಕಾಣ್ಬೋದು. ಅದರಲ್ಲಿ ಇವು ಕೂಡ ಕೆಲವು. ಪ್ರಿಪೋಸಿಷನ್ ಆಫ್ ಪ್ಲೇಸ್ ಅಂದರೆ ಸ್ಥಳವನ್ನು ಸೂಚನೆ ಮಾಡುವಂಥ ಒಂದು ಉಪಸರ್ಗಗಳು ಯಾವುವಪ್ಪ ಅಂತಂದಿದ್ರೆ, ಇನ್ನು, ಆನು, ಅಂಡರು, ಬಿಹೈಂಡು, ನಿಯರ್ ಇವುಗಳು ಸ್ಥಳವನ್ನು ಸೂಚನೆ ಮಾಡ್ತವೆ. ಇಲ್ಲಿ ಎಕ್ಸಾಂಪಲ್ಸ್ ನೋಡೋದಾದರೆ, ದ ಬುಕ್ ಈಸ್ ಆನ್ ದ ಟೇಬಲ್. ಓಕೆ, ಆ ಬುಕ್ ಎಲ್ಲಿದೆ ಅನ್ನುವಂಥ ಒಂದು ಸ್ಥಳವನ್ನು ಸೂಚನೆ ಮಾಡ್ತದೆ. ಯಾರಲ್ಲಿ ಅಂದರೆ ಆನ್ ಎನ್ನುವಂಥದ್ದು. ದ ಕ್ಯಾಟ್ ಈಸ್ ಅಂಡರ್ ದಿ ಚೇರ್, ಅಂಡರ್ ಅನ್ನುವಂಥದ್ದು ಇಲ್ಲಿ ಏನಾಗುತ್ತೆ, ಸ್ಥಳವನ್ನು ಸೂಚಿಸುವಂಥ ಒಂದು ಉಪಸರ್ಗವಾಗುತ್ತೆ. ನೆಕ್ಸ್ಟ್ ಸಿ ಲೈವ್ಸ್ ಇನ್ ಬ್ಯಾಂಗ್ಳೂರು, ಇನ್ ಅನ್ನುವಂಥದ್ದು ಇಲ್ಲಿ ಸ್ಥಳವನ್ನು ಸೂಚಿಸುವಂಥ ಒಂದು ಪ್ರಿಪೋಸಿಷನ್. ನೆಕ್ಸ್ಟ್ ಬರುವಂಥದ್ದು ದ ಪ್ರಿಪೋಸಿಷನ್ ಆಫ್ ಟೈಮ್ ಅಂದರೆ ಕಾಲವನ್ನು ಸೂಚಿಸುವಂಥ ಒಂದು ಉಪಸರ್ಗಗಳು ಅಥವಾ ಪ್ರಿಪೋಸಿಷನ್. ಇಲ್ಲಿ ಕಾಮನ್ ಬಳಸುವಂಥ ಒಂದು ವರ್ಡ್ಗಳಂದರೆ ಅಟ್, ಆನು, ಇನ್ ಅನ್ನು ಬಳಕೆ ಮಾಡ್ತೀವಿ. ಎಕ್ಸಾಂಪಲ್ ನೋಡೋದಾದರೆ, ಸ್ಕೂಲ್ ಸ್ಟಾರ್ಟ್ಸ್ ಅಟ್ 9 AM. 9 AM ಅನ್ನುವಂಥದ್ದು ಇಲ್ಲಿ ಕಾಲ ಅಂದರೆ ಹೌದು ಸಮಯವನ್ನು ಸೂಚನೆ ಮಾಡ್ತದೆ. ಇಲ್ಲಿ ನಾವೇನು ಬಳಕೆ ಮಾಡ್ತೀವಿ, ಅಟ್ಟನ್ನು ಬಳಕೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಮೈ ಬರ್ತ್ಡೇ ಈಸ್ ಇನ್ ಜೂನ್, ಇನ್ ಅನ್ನುವಂಥದ್ದು ಇಲ್ಲಿ ಕಾಲಸೂಚಕ ಪ್ರಿಪೋಸಿಷನ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬರುವಂಥದ್ದು ದ ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ ಅಂತಂದಿದ್ರೆ ದಿಕ್ಕನ್ನು ಸೂಚಿಸುವಂಥ ಒಂದು ಉಪಸರ್ಗಗಳು ಯಾವುವು ಅಂತಂದಿದ್ರೆ ಟು, ಇಂಟು, ಟುವರ್ಡ್ಸ್, ಅಕ್ರಾಸ್ ಇವುಗಳನ್ನು ನಾವು ದಿಕ್ಕು ಸೂಚನೆ ಮಾಡುವಂಥ ಒಂದು ಉಪಸರ್ಗಗಳು ಅಂತಂದು ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಎಕ್ಸಾಂಪಲ್ ನೋಡೋದಾದರೆ, ಈ ಗೋಸ್ ಟು ಸ್ಕೂಲ್, ನಾನಿಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಮಾತ್ರ ಡೈಲಿ ಬಳಕೆ ಮಾಡುವಂಥ ಒಂದು ವರ್ಡ್ಗಳನ್ನು ಮಾತ್ರ ನಾನು ಯೂಸ್ ಮಾಡಿದ್ದೀನಿ. ನಿಮ್ಮ ಇನ್ನೂ ಅದರಲ್ಲಿ ಅನೇಕ ರೀತಿಯಾದಂಥ ಒಂದು ಎಕ್ಸಾಂಪಲ್ಗಳು ಬರ್ತವೆ. ನಾನು ಎಂಡಲ್ಲಿ ಅದನ್ನ ನಿಮಗೆ ಮೆನ್ಷನ್ ಮಾಡಿದ್ದೀನಿ, ಅಲ್ಲೋಗ್ಬಿಟ್ಟು ನೋಡಿ. ಇಲ್ಲಿ ಎಕ್ಸಾಂಪಲ್ಸ್ ನೋಡೋದಾದರೆ, ಈ ಗೋಸ್ ಟು ಸ್ಕೂಲ್, ಟು ಅನ್ನುವಂಥದ್ದು. ನೆಕ್ಸ್ಟ್ ದ ಡಾಗ್ ರನ್ ಇನ್ ಟು ದಿ ರೂಮ್, ಇಂಟು ಅನ್ನುವಂಥದ್ದು. ಇವುಗಳನ್ನು ನಾವು ದಿಕ್ಕನ್ನು ಸೂಚಿಸುವಂಥ ಉಪಸರ್ಗಗಳಿಗೆ ಬಳಕೆ ಮಾಡ್ತೀವಿ. ಇಲ್ಲಿ ನಾವು ಡೈಲಿ ಬಳಕೆ ಮಾಡುವಂತಹ 16 ಪ್ರಿಪೋಸಿಷನ್ಸನ್ನು ಮೆನ್ಷನ್ ಮಾಡಿದ್ದೀನಿ, ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಇದೇ ರೀತಿಯಾಗಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಮತ್ತು ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಬೇಕಾದರೆ ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.